ಡಿಸಿಎಂ ಡಿಕೆ ಅವರ ನಟ್ಟು ಬೋಲ್ಟ್ ವಿಚಾರಕ್ಕೆ ಮೊನ್ನೆ ಪ್ರತಿಕ್ರಿಯಿಸಿದ್ದ ಶಾಸಕ ರವಿ ಗಣಿಗ, ರಶ್ಮಿಕಾ ಮಂದಣ್ಣ ಕರ್ನಾಟಕದ ಕಾರ್ಯಕ್ರಮಕ್ಕೆ ಬರಲ್ಲ ಅಂತ ನೇರವಾಗಿ ಹೇಳಿದ್ರು. ಅವರಿಗೆ ಬುದ್ಧಿ ಕಲಿಸಬೇಕು ಅಂತ ಹೇಳಿದ್ರು. ಇದೇ ಮಾತನ್ನ ಇಟ್ಕೊಂಡು ಕೊಡವ ನ್ಯಾಷನಲ್ ಸಂಘಟನೆಯಿಂದ ಕೇಂದ್ರ ಗೃಹ ಸಚಿವರಿಗೆ ಪತ್ರ ಬರೆಯಲಾಗಿದ್ದು, ರಶ್ಮಿಕಾ ಮಂದಣ್ಣ ಅವರನ್ನ ಟಾರ್ಗೆಟ್ ಮಾಡಲಾಗ್ತಿದೆ, ಅವರಿಗೆ ಭದ್ರತೆ ನೀಡುವಂತೆ ಮನವಿ ಮಾಡಿದ್ದಾರೆ. ಇದಕ್ಕೆ ಮತ್ತೆ ಪ್ರತಿಕ್ರಿಯೆ ಕೊಟ್ಟಿರುವ ರವಿ ಗಣಿಗ, ನಾನು ಹೇಳಿದ ಮಾತಿಗೆ ಈಗಲೂ ನಾನು ಬದ್ಧ ಎಂದಿದ್ದಾರೆ. ಆ ದುಷ್ಟತನ ಇರಬಾರ್ದು. ಅವರ ಸಮುದಾಯ ಸಣ್ಣದು ಅಂತ ಹೇಳ್ಕೊಂಡು ಅವ್ರನ್ನ ಹೆದ್ದುಬದ್ದಾಗಿ ಆಟ ಆಡಿಸ್ಬೇಕು ಅಂತ ಹೇಳ್ಕೊಂಡು ಆ ದುಷ್ಟತನ ಇರಬಾರ್ದು. ಕೆಲವು ಶಾಸಕರು ತಮ್ಮ ಮೂಗಿನ ನೇರಕ್ಕೆ ರಶ್ಮಿಕಾ ನಡಿಲಿಲ್ಲ ಅಂತ ಹೇಳ್ಕೊಂಡು ಅವ್ರನ್ನ ಎಳೆದಾಡೋದು, ಅವ್ರ ಮೇಲೆ ಒಂದು ಫೋಬಿಯಾ ಕ್ರಿಯೇಟ್ ಮಾಡೋದು ಒಂಥರ ಸ್ಯಾಡಿಸ್ಟ್ ಪ್ರವೃತ್ತಿ. ಇದು ನಿನ್ನೆ ಮೊನ್ನೆದಲ್ಲ, ಸುಮಾರು ವರ್ಷದಿಂದ ನಡೀತಾ ಇದೆ. ಭಾಷೆ ಇನ್ನೊಂದರದ ಹೆಸರು ಹೇಳ್ಕೊಂಡು ಅದರ ಗುರಾಣಿಯನ್ನು ಇಟ್ಕೊಂಡು ರಶ್ಮಿಕಾ ಮಂದಣ್ಣ ತಾವು ಹೇಳಿದಾಗ ಕೇಳಬೇಕು ಅಂತ ಹೇಳ್ಕೊಂಡು ಒಂದು ದಬ್ಬಾಳಿಕೆ ಮಾಡ್ತಾರೆ. ಸರ್ಕಾರದ ನಾಜ್ ಚಪ್ಪ ಅವರು ಈಗ ಆಲ್ರೆಡಿ ಅವರ ಕ್ರೆಡಿಬಿಲಿಟಿಯನ್ನು ಕೊಡವ ಸಮಾಜದಲ್ಲಿ ಮತ್ತು ಕೊಡಗಿನಲ್ಲಿ ಕಳ್ಕೊಂಡಿದ್ದಾರೆ. ಅವ್ರ ಬಗ್ಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡೋದು ತಪ್ಪು. ರಶ್ಮಿಕಾ ಮಂದಣ್ಣವ್ರನ್ನ ಕಳೆದ ಬಾರಿಯ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ನಮ್ಮ ಸರ್ಕಾರದ ವತಿಯಿಂದ ಕರೆದಾಗ ಅವರು ರೆಫ್ಯೂಸ್ ಮಾಡಿರೋದು, ಕನ್ನಡಕ್ಕೆ ಅವರು ಹಲವಾರು ವೇದಿಕೆಗಳಲ್ಲಿ ಕನ್ನಡ ಕರ್ನಾಟಕದ ಬಗ್ಗೆ ಅವಮಾನಕಾರಿಯಾಗಿ ಮಾತನಾಡಿರೋದನ್ನ ಇವತ್ತೂ ಖಂಡಿಸ್ತೇನೆ.